ನಮಸ್ಕಾರ ಬಂಧುಗಳೇ. ಇವತ್ತಿನ ಕಾಲ ಯಾವ ಲೆವೆಲ್ ಕೆಟ್ಟಿದೆ ಅಂತ ಕೇಳಿದ್ರೆ ಯಾರ ಸಿಕ್ಕಿದ್ರೆ ಏನಪ್ಪ ಹೇಗಿದೆಯಾ ಅಂತ ಕೇಳಲ್ಲ, ಏನಪ್ಪ ಎಷ್ಟಪ್ಪ ಸಂಪಾದನೆ ಮಾಡಿದ್ಯಾ ಅಂತ ಕೇಳ್ತಾರೆ. ಈ ಲೆವೆಲ್ಗೆ ಹೋಗ್ಬಿಟ್ಟಿದೆ ಜಗತ್ತು. ದಯವಿಟ್ಟು ಆರೋಗ್ಯ ಸಂಪಾದನೆ ಮಾಡಿ. ಮುಂದಿನ 10 ವರ್ಷದ ಮೇಲೆ ಗೊತ್ತಾಗುತ್ತೆ ಯಾರ ಹತ್ರ ಒಳ್ಳೆ ಆರೋಗ್ಯ ಇರುತ್ತೆ ಅವನು ನಿಜವಾದ ಕೋಟಿಗಳಾಗಿರ್ತಾನೆ. ದಯಮಾಡಿ ಬಂಧುಗಳೇ, ನಾನು ನಿಮಗೆ ತೋರುತ್ತಿರುವ ಸೊಪ್ಪು ಯಾವುದಪ್ಪ ಅಂತ ಹೇಳಿದ್ರೆ ಇದನ್ನು ನಾವು ಅಣ್ಣೆ ಸೊಪ್ಪು ಅಂತ ಹೇಳ್ತೀವಿ. ಹೌದು, ಇದನ್ನು ವೈಜ್ಞಾನಿಕವಾಗಿ ಸಿಲೋಸಿಯಾ ಅರ್ಜೆಂಟಿಯಾ ಅಂತಲೂ ಕೂಡ ಕರಿತೀವಿ. ಹೌದು, ಈ ಸೊಪ್ಪಿಂದ ಆರೋಗ್ಯಕರ ಲಾಭಗಳು ತುಂಬಾ ಇವೆ. ಹೌದು, ಏನಪ್ಪ ಲಾಭಗಳು ಅಂತ ನೀವು ಕೇಳಿದ್ರೆ ಇದು ವೀರ್ಯವೃದ್ಧಿ ಅಂದರೆ ಸ್ಪರ್ಮ್ ಕೌಂಟ್ನ ಇನ್ಕ್ರೀಸ್ ಮಾಡುತ್ತೆ. ಇವತ್ತಂತೂ ತುಂಬ ನಮ್ಮ ಯುವ ಜನತೆ ಬಳಲ್ತಾ ಇರೋದು ಸ್ಪರ್ಮ್ ಲೆವೆಲಿಂದ ಬಳಲ್ತಾ ಇದ್ದಾರೆ. ಸ್ಪರ್ಮ್ ಲೆವೆಲ್ ತುಂಬ ಕಡಿಮೆ ಆಗಿದೆ. ಆದ್ದರಿಂದ ಈ ಅಣ್ಣೆ ಸೊಪ್ಪಿನ ಬೀಜದ ಚೂರ್ಣವನ್ನು ನಾವು ತಗೊಳ್ಳೋದ್ರಿಂದ, ಸೇವನೆ ಮಾಡೋದ್ರಿಂದ ವೀರ್ಯ ವೃದ್ಧಿ ಆಗುತ್ತೆ. ಹಾಗೆ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ವಿಟಮಿನ್ ಎ ಇರುತ್ತೆ, ಸಮೃದ್ಧವಾಗಿರುತ್ತೆ. ಅದರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದು ಪಿತ್ತಕೋಶ ಮತ್ತು ಲಿವರ್ನ ಬಲವರ್ಧನೆಗೆ ತುಂಬ ಒಳ್ಳೆಯದು. ಇದನ್ನು ಕಷಾಯ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಈ ಪಿತ್ತಕೋಶ ತುಂಬ ಹೆಲ್ತಿ ಆಗಿರುತ್ತೆ. ಹಾಗೆ ಲಿವರು ಕೂಡ ಹೆಲ್ತಿ ಆಗಿರುತ್ತೆ. ಬಂಧುಗಳೇ, ಮತ್ತೆ ಜೀರ್ಣಕ್ರಿಯೆ ಸಮಸ್ಯೆ, ಬೇದಿ ಈ ಥರ ಆಗಿರೋರು ಏನು ಮಾಡ್ಬೋದು ಅಂದರೆ ಇದ್ರದ ಎಲೆಗಳನ್ನ ಅಂದರೆ ಇದನ್ನು ಹೂನು ಕೂಡ ಹರಿದು ಕಷಾಯ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಹೊಟ್ಟೆ ಸಮಸ್ಯೆ ಏನಾರು ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ನೋಡಿ ಬಂಧುಗಳೇ, ಎಷ್ಟೆಲ್ಲ ಉಪಯೋಗ ಇದೆ. ದಯಮಾಡಿ ಈ ಥರ ಸೊಪ್ಪು ಸಿಕ್ಕಾಗ ಬಳಕೆ ಮಾಡ್ಕೊಳ್ಳಿ.